ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ಇಂದಿರಾ ಕ್ಯಾಂಟೀನ್ ಮಾಡಲು ಭೂಮಿ ಪೂಜೆ ಮಾಡಿದ ಶಾಸಕ NH ಕೋನರೆಡ್ಡಿ. ನಂತರ ಮಾತನಾಡಿದ ಶಾಸಕರು, 36 ಎಕರೆ ಜಮೀನು ಖರೀದಿ ಮಾಡಲು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಅವರು ಮತ್ತು ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಸರ್ಕಾರದಿಂದ 5 ಕೋಟಿ 80 ಲಕ್ಷ ಜಮೀನಾಗಿದೆ. ಆ ಭೂಮಿಯನ್ನು ಖರೀದಿ ಮಾಡಲು ಪ್ರಕ್ರಿಯೆ ಪ್ರಾರಂಭ ಮಾಡುತ್ತೇವೆ. ನನಗೆ ಒಂದು ಗುರಿ ಇತ್ತು. ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ 41 ಎಕರೆ ಭೂಮಿ ಖರೀದಿ ಮಾಡಲು ಅವತ್ತಿನ ಎಲ್ಲ ಅಧಿಕಾರಿಗಳ ವರ್ಗ ಶ್ರಮ ವಹಿಸಿತ್ತು. ಈಗ 36 ಎಕರೆ ಒಂದು ವಾರದಲ್ಲಿ ಖರೀದಿ ಮಾಡುತ್ತೇವೆ ಮತ್ತು ಇಂದಿರಾ ಕ್ಯಾಂಟೀನ್ ಉತ್ತಮವಾದ ರೀತಿಯಲ್ಲಿ ಕಟ್ಟಬೇಕು ಎಂದು ಕಾಂಟ್ರಾಕ್ಟರ್ಗೆ ಶಾಸಕ NH ಕೋನರೆಡ್ಡಿ ಖಡಕ್ ಎಚ್ಚರಿಕೆ ಕೊಟ್ಟರು. ವರದಿ ಶರೀಫ್, ಕನ್ನಡ ನಾಡು ಸುದ್ದಿ, ನವಲಗುಂದ. ಸರ್ ಒಂದು ಸೆಕೆಂಡ್ ಸರ್. ಅದ ಏನೇನು 36 ಎಕರೆ ಜಮೀನು ಉಳಿದಿತ್ತು. ಆ ಜಮೀನು ಖರೀದಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು, ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಮತ್ತು ಎಲ್ಲ ಅಧಿಕಾರಿಗಳ ಶ್ರಮದಿಂದ ಇವತ್ತು 5 ಕೋಟಿ 80 ಲಕ್ಷ ರೂಪಾಯಿ ನಿನ್ನೆ ಜಮಾ ಆಗಿದೆ. ಅದಕ್ಕೆ ಆ ಭೂಮಿ ಖರೀದಿ ಮಾಡತಕ್ಕಂಥ ಪ್ರಕ್ರಿಯೆ ಕೂಡ ಮುಂದುವರಿಸ್ತೀವಿ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ನನಗೆ ಇದಕ್ಕೇನು ಸಂತೋಷ ಆಗಿದೆ ಅಂದರೆ, ಒಂದು ಗುರಿ ಇಟ್ಟಿದ್ವಿ 2013ರಿಂದ 18ರಾಗ 41 ಎಕರೆ ಖರೀದಿ ಮಾಡಬೇಕಾದಾಗ ಅವತ್ತು ರಾಜೇಂದ್ರ ಚೋಳನ್ ಅವರು DC ಆಗಿದ್ದರು, ಸುಂದರೇಶ್ ಬಾಬು DC ಆಗಿದ್ದರು, ಅದೇ ರೀತಿಯಾಗಿ ಚಂದ್ರಶೇಖರ್ ನಾಯ್ಕ್ ಇವತ್ತು ಏನು DC ಆಗ್ಯಾರ ಅವರು ಚೀಫ್ ಆಫೀಸರ್ ಆಗಿದ್ರು. ಅವರು 3 ಮಂದಿ IAS ಕೂಡಿ 41 ಎಕರೆ ಖರೀದಿ ಮಾಡಿದ್ವಿ. ಇವತ್ತು ನಮ್ಮ ದಿವ್ಯಾ ಪ್ರಭು ಅವರು, ನಾವು AC ಅವರು ಮತ್ತು ಎಲ್ಲರೂ ಕೂಡ್ಕೊಂಡು ತಮ್ಮೆಲ್ಲರ ಸಹಕಾರದಿಂದ ಇವತ್ತು 36 ಎಕರೆ ಜಮೀನು ಖರೀದಿ ಮಾಡಲಿಕ್ಕೆ 5 ಕೋಟಿ 80 ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಆಗಿದೆ. ನವಲದ ಖಾತೆ ಈಗ DC ಆಫೀಸಿಗೆ ಬಂದು ಜಮಾ ಆಗೈತಿ. ಒಂದು ವಾರದಾಗ ಅದನ್ನು ಖರೀದಿ ಮಾಡ್ತೀವಿ. ಆ ಪ್ರಕ್ರಿಯೆ ಮುಂದುವರಿಸ್ತೀವಿ ಅಂತ ಮಾತನ್ನು ಕಲಿಕೆ ಬಯಸ್ತೀನಿ. ಅದಕ್ಕೆ ಈ ಕ್ಯಾಂಟೀನನ್ನು ಒಳ್ಳೆ ರೀತಿಯಿಂದ ಕಟ್ಟಬೇಕು. ಗುತ್ತಿಗೆದಾರ ಇಲ್ಲೋದು ಒಳ್ಳೆ ಕನ್ಸ್ಟ್ರಕ್ಷನ್ ಆಗ್ಬೇಕು. ನಾವು ಟೆಂಪ್ರರಿ ನಡೆಯಂಗಿಲ್ಲ. ನಾನು ಕ್ವಾಲಿಟಿ ನೋಡ್ತೀನಿ, ಇದು ನೋಡ್ತೀನಿ. ಒಳ್ಳೆ ರೀತಿಯಿಂದ ಕಟ್ಟಬೇಕು ಅನ್ನುವಂಥ ಸೂಚನೆ ಕೊಡೋದ್ರ ಮೂಲಕ ಈ ಕ್ಯಾಂಟೀನ್ ಹೆಂಗೆ ಸ್ಟಾರ್ಟ್ ಆಗಬೇಕಂದ್ರೆ ಬಡವರಿಗೆಲ್ಲ ಉಪಯೋಗ ಆಗಬೇಕು. ಚೀಪ್ನಾಗ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ. ಅದಕ್ಕೆ ತಾವೆಲ್ಲರೂ ಕೂಡಿ ಇವತ್ತೇನು ಭಾಳ ಸಂತೋಷದಿಂದ ಪೂಜೆ ಮಾಡಿ, ಸಂತೋಷದ ಜೊತೆಗೆ ಇವತ್ತು ನನಗೆ ಆ ಭೂಮಿ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಇರಬೇಕಾದ್ರೆ ಹಂಡೆ ಹಾಲು ಕುಡ್ದಾಗ ಸಂತೋಷ ಆಗಿದೆ.